ಬಹುಪದೋಕ್ತಿಯ ಶೂನ್ಯತೆಗಳ ಪರಿಚಯ. ಮೊದಲಿಗೆ ಒಂದು ಬಹುಪದೋಕ್ತಿಯನ್ನು ಪರಿಗಣಿಸೋಣ. x - 1 ಇಂಟು x + 2 ಇಂಟು x - 3 ಇಂಟು x + 4. ಇದು ಒಂದು ಅಪವರ್ತನೀಯಗೊಂಡಿರುವ ಒಂದು ಬಹುಪದೋಕ್ತಿ. ಇದನ್ನ ನಾವು p of x ಅಂತ ಕರೆಯೋಣ. x ಇದರಲ್ಲಿರುವ ಚರಾಕ್ಷರ. p of x ನ ಶೂನ್ಯತೆ ಏನು ಅಂತ ತಿಳ್ಕೊಳ್ಳೋ ಸಮಯ ಬಂದಿದೆ. ಯಾವುದಾದ್ರೂ ಒಂದು ಬಹುಪದೋಕ್ತಿ p of x ನ ಶೂನ್ಯತೆ ಏನು ಅಂದ್ರೆ p of x 0 ಆಗಿರಬೇಕು. ಯಾವ ಚರಾಕ್ಷರ x ನ ಮೌಲ್ಯಕ್ಕೆ ಬಹುಪದೋಕ್ತಿ 0 ಆಗುತ್ತೋ ಆ ಚರಾಕ್ಷರದ ಮೌಲ್ಯಗಳನ್ನು ನಾವು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರೀತೇವೆ. ಬೇರೆ ಪದಗಳಲ್ಲಿ ಹೇಳೋದಾದ್ರೆ ಈ ಕೊಟ್ಟಿರುವ ಬಹುಪದೋಕ್ತಿ 0 ಆಗಬೇಕು. +4 0 ಆಗಬೇಕು. 0 ಆಗುವ ಹಾಗೆ ನಾವು x ಗೆ ಆದೇಶ ಮಾಡ್ತಾ ಹೋಗ್ಬೇಕು. ಚರಾಕ್ಷರ x ಗೆ ಆದೇಶ ಮಾಡಬೇಕು. ಯಾವ ಮೌಲ್ಯಕ್ಕೆ 0 ಆಗುತ್ತೋ ಅದು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ. ಶೂನ್ಯ ಗುಣಲಬ್ಧದ ಗುಣದ ಪ್ರಕಾರ ಯಾವುದಾದರೂ ಒಂದು, ಕನಿಷ್ಠ ಯಾವುದಾದ್ರೂ ಒಂದು ಅಭಿವ್ಯಕ್ತಿ 0 ಆದ್ರೂ ಸಹ ಇದರ ಗುಣಲಬ್ಧ 0 ಆಗಿ ಬಿಡುತ್ತೆ. ಹಾಗಾಗಿ x - 1 ಯಾವಾಗ 0 ಕೊಡುತ್ತೆ, ಯಾವ ಚರಾಕ್ಷರ x ನ ಮೌಲ್ಯಕ್ಕೆ 0 ಕೊಡುತ್ತೆ ಅಂತ ಗಮನಿಸೋಣ. x ಅನ್ನ 1 ಅಂತ ಆದೇಶ ಮಾಡಿದ್ರೆ x - 1 0 ಆಗಿಬಿಡುತ್ತೆ. ಇದರ ಪರಿಣಾಮ ನಮ್ಮ ಬಹುಪದೋಕ್ತಿಯ ಮೇಲೆ ಹೇಗಿದೆ ಅಂತ ಗಮನಿಸೋಣ. p of 1 ಅಂದ್ರೆ ನಮ್ಮ ಬಹುಪದೋಕ್ತಿಯಲ್ಲಿ x ನ ಜಾಗಕ್ಕೆ 1 ಅನ್ನ ಆದೇಶ ಮಾಡೋಣ. ಹೀಗೆ ಸಿಕ್ಕತ್ತೆ. ಅಂದ್ರೆ 0 ಇಂಟು 3 ಇಂಟು -2 ಇಂಟು 5. 0 ಇಂಟು ಯಾವುದೇ ಸಂಖ್ಯೆ ಇದ್ರೂ ಉತ್ತರ 0ನೇ ಆಗಿರುತ್ತೆ. ಹಾಗಾಗಿ p of 1 0 ಆಯ್ತು. ನಮ್ಮ ಬಹುಪದೋಕ್ತಿ x 1 ಆದಲ್ಲಿ 0 ಆಗ್ತಿದೆ. ಹಾಗಾಗಿ x = 1 ಬಂದು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆ ಆಗಿರುತ್ತೆ. ಅದೇ ರೀತಿ x + 2 ಎಲ್ಲಿ 0 ಆಗುತ್ತೆ ಅಂತ ವಿಚಾರ ಮಾಡಿ ನೋಡೋಣ. x + 2 0 ಆಗಬೇಕು ಅಂದ್ರೆ x ನ ಜಾಗಕ್ಕೆ ನಾವು -2 ಅನ್ನ ಆದೇಶ ಮಾಡಬೇಕು. ಆಗ p of -2 ನೀವು ಆದೇಶ ಮಾಡಿ ನೋಡ್ಬೋದು 0ನೇ ಆಗಿರುತ್ತೆ. 0 ಇಂಟು ಯಾವುದೇ ಅಭಿವ್ಯಕ್ತಿ ಇದ್ರೂ 0ನೇ ಆಗಿರುತ್ತೆ. ಮತ್ತೊಮ್ಮೆ ಇದಕ್ಕೆ ನೀವೇ ಉತ್ತರ ಕೊಡಿ. x - 3 ಯಾವಾಗ 0 ಆಗುತ್ತೆ ಅಂತ, ಯಾವ ಚರಾಕ್ಷರದ ಮೌಲ್ಯಕ್ಕೆ x - 3 0 ಆಗುತ್ತೆ? ಕರೆಕ್ಟ್. x ನ 3 ಅಂತ ಆದೇಶ ಮಾಡಿದಾಗ p of 3 0 ಆಗುತ್ತೆ. ಕಡೆಯದಾಗಿ x + 4 ಯಾವಾಗ 0 ಆಗುತ್ತೆ? ಕರೆಕ್ಟ್. x + 4 0 ಆಗಬೇಕು ಅಂದ್ರೆ x ನ ಜಾಗಕ್ಕೆ ನಾವು -4 ಅನ್ನ ಆದೇಶ ಮಾಡಬೇಕು. -4 + 4 0 ಆಗಿ ಬಿಡುತ್ತೆ. ಹಾಗಾಗಿ p of -4 ಕೂಡ 0. ಹಾಗಾಗಿ ನಾವೇನ್ ತಿಳ್ಕೊಂಡ್ವಿ? x = 1, -2, 3 ಮತ್ತು -4ರಲ್ಲಿ ಬಹುಪದೋಕ್ತಿ 0 ಆಗ್ತಿದೆ. ಹಾಗಾಗಿ ಇವುಗಳು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ. ಬಹುಪದೋಕ್ತಿಯ ಶೂನ್ಯತೆಗಳನ್ನ ನಾವು ರೇಖಾಗಣಿತದ ಮುಖಾಂತರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇದು x ಅಕ್ಷ ಆಗಿದ್ರೆ ಇದು y ಅಕ್ಷ ಆಗಿರುತ್ತೆ. ನೀವು ಇಂದಿನ ತರಗತಿಗಳಲ್ಲಿ ಕಲ್ತಿರ್ಬೋದು. ಯಾವುದಾದ್ರೂ ಒಂದು ರೇಖಾತ್ಮಕ ಸಮೀಕರಣವನ್ನು ನೀವು ರೇಖಾಗಣಿತದಲ್ಲಿ ಬಿಡಿಸ್ಲಿಕ್ಕೆ ಹೋದ್ರೆ ಅದು ಹೀಗೆ ಸಿಗುತ್ತೆ. ಅದು ಒಂದು ರೇಖೆ ಆಗಿರುತ್ತೆ. ಅದು x ಅಕ್ಷವನ್ನ ಎಲ್ಲಿಯಾದ್ರೂ ಒಂದ್ ಕಡೆ ಛೇದಿಸ್ಕೊಂಡು ಹೋಗ್ತಿರುತ್ತೆ. ಹಾಗಾಗಿ ಆ ಸಮೀಕರಣಗಳ ಡಿಗ್ರಿ ಕೂಡ ಒಂದಾಗಿರುತ್ತೆ ಮತ್ತು ಅದಕ್ಕೆ ಸಿಗೋ ಉತ್ತರ ಸಹ ಒಂದಾಗಿರುತ್ತೆ. ಆದ್ರೆ ನೀವಿಲ್ಲಿ ಗಮನಿಸ್ಬೋದು, ನಮಗೆ ಎಕ್ಸ್ಗೆ 4 ವ್ಯಾಲ್ಯೂಗಳು ಸಿಕ್ಕಿದೆ. ಹಾಗಾಗಿ ಇದು ಒಂದು ರೇಖೆ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. x = 1,
ಎಕ್ಸ್ ಇಸ್ ಈಕ್ವಲ್ ಟು -2, ಎಕ್ಸ್ ಇಸ್ ಈಕ್ವಲ್ ಟು 3, ಎಕ್ಸ್ ಇಸ್ ಈಕ್ವಲ್ ಟು -4. ಈ 4 ಎಕ್ಸ್ ವ್ಯಾಲ್ಯೂಗಳಿಗೆ ನಮ್ಮ ಒಂದು ಬಹುಪದೋಕ್ತಿ ಛೇದಿಸ್ಕೊಂಡು ಹೋಗಬೇಕು. ಹಾಗಾಗಿ ಇದೊಂದು ವಕ್ರರೇಖೆನೇ ಆಗಿರ್ಬೇಕು. ಹಂಗಂದ್ರೆ ನೀವು ಬಹುಪದೋಕ್ತಿಯನ್ನ ರೇಖಾಗಣಿತದಲ್ಲಿ ಬಿಡಿಸೋದನ್ನ ನೀವು ಮುಂಬರುವ ತರಗತಿಗಳಲ್ಲಿ ಕಲಿತೀರಾ. ನಾನಿವಾಗ ಒಂದ್ಸತಿ ತೋರಿಸಿರ್ತೇನೆ ನಿಮಗೆ. ಹೀಗೆ ಬೇಕಾದ್ರೂ ಬರ್ಬೋದು ಅಥವಾ ಹೀಗೆ ಬೇಕಾದ್ರೂ ಬರ್ಬೋದು. ಇದೊಂದು ವಕ್ರರೇಖೆ ಆಗಿರುತ್ತೆ, ನೀವು ನೋಡ್ಬೋದು. ಹೀಗೆ ಬೇಕಾದ್ರೂ ಬರ್ಬೋದು. ಒಟ್ನಲ್ಲಿ ಈ 4 ಸಂಖ್ಯೆಗಳಲ್ಲಿ ಬಿಂದುಗಳಲ್ಲಿ ಈ ವಕ್ರರೇಖೆ ಎಕ್ಸ್ ಅಕ್ಷವನ್ನು ಛೇದಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ಈ 4 ಬಿಂದುಗಳನ್ನ, ಈ 4 ಮೌಲ್ಯಗಳನ್ನ ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳು ಅಂತ ಕರಿತೇವೆ. ಈ ಬಹುಪದೋಕ್ತಿಯ ವಕ್ರರೇಖೆ ಹೇಗೆ ಬರ್ಬೋದು ಎಂಬ ಕುತೂಹಲದಿಂದ ನಾನು ಡೆಸ್ಮೋಸ್ಗೆ ಹೋಗಿ ಈ ಬಹುಪದೋಕ್ತಿಯನ್ನ ಬಿಡಿಸಿದ್ದೇನೆ. ಇದು ಹೀಗೆ ಕಾಣುತ್ತೆ. ಇದನ್ನ ಬಿಡಿಸೋದು ಹೇಗೆ ಅಂತ ಮತ್ತೊಮ್ಮೆ ಹೇಳ್ತಿದ್ದೇನೆ. ನೀವು ಮುಂಬರುವ ತರಗತಿಗಳಲ್ಲಿ ಕಲಿತಾ ಹೋಗ್ತೀರಾ. ಈಗ ನೀವು ಅಂದಾಜು ಮಾಡಬೇಕಾಗಿರೋದು ಎಕ್ಸ್ ಇಸ್ ಈಕ್ವಲ್ ಟು 1ರಲ್ಲಿ ನೋಡಿ, ನಿಮ್ಮ ಬಹುಪದೋಕ್ತಿಯ ವಕ್ರರೇಖೆ ಎಕ್ಸ್ ಅಕ್ಷವನ್ನು ಛೇದಿಸ್ಕೊಂಡು ಹೋಗ್ತಿದೆ. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು -2ರಲ್ಲಿ ಸಹ ಛೇದಿಸ್ಕೊಂಡು ಹೋಗ್ತಿದೆ. ಮತ್ತೆ 3ರಲ್ಲಿ ಸಹ ವಕ್ರರೇಖೆ ಛೇದಿಸ್ಕೊಂಡು ಹೋಗ್ತಿದೆ. -4ರಲ್ಲಿ ಸಹ ವಕ್ರರೇಖೆ ಛೇದಿಸ್ಕೊಂಡು ಹೋಗ್ತಿದೆ. ಹಾಗಾಗಿ ಈ 4 ಬಿಂದುಗಳು ಕೊಟ್ಟಿರುವ ಬಹುಪದೋಕ್ತಿಯ ಶೂನ್ಯತೆಗಳಾಗಿರುತ್ತೆ. ಇದ್ರ ಬಗ್ಗೆ ಇನ್ನು ಮುಂಬರುವ ತರಗತಿಗಳಲ್ಲಿ, ಪಾಠಗಳಲ್ಲಿ ನೀವು ಹೆಚ್ಚಿನ ಮಾಹಿತಿ ಪಡ್ಕೊಳ್ತೀರಾ.